ನೋಡಿ, ನಾವು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ವಿ, A to Z ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಕೂತ್ರೆ 10 ರೂಪಾಯಿ ಜಾಸ್ತಿ, ನಿಂತ್ರೆ 10 ರೂಪಾಯಿ ಜಾಸ್ತಿ, ಬಸ್ ಹತ್ತಿರ 10 ರೂಪಾಯಿ, ಬಸ್ ಇಳಿದ್ರೆ 10 ರೂಪಾಯಿ, ಅಡ್ರೆಸ್ ಎಲ್ಲಿ ಅಂತ ಯಾರನ್ನಾದ್ರೂ ಕೇಳಿದ್ರೆ 10 ರೂಪಾಯಿ ಜಾಸ್ತಿ. ಈ ರೀತಿ ಪರಿಸ್ಥಿತಿ ಇದೆ ಈಗ. A to Z ಯಾಕೆ ಹೇಳಿದ್ವಿ ನೋಡ್ತಾ ಹೋಗಿ. A ಫಾರ್ ಆಲ್ಕೋಹಾಲ್ ದರ ಏರಿಕೆ, ಮಾತಾಡ್ಸೋಂಗಿಲ್ಲ ನೀವು. ಇದೆಯಾ ಅಂತ ಕೇಳಿದ್ರೆ 100 ರೂಪಾಯಿ ಕೊಡು ಫಸ್ಟ್ ಅಂತಾರ. ಇನ್ನ B ಫಾರ್ ಬಸ್ ಟಿಕೆಟ್ ಹಾಗೇನೆ ಬಿಯರ್ ದುಬಾರಿ ಆಗಿದೆ. ಇನ್ನ ಸಿ ಫಾರ್ ಕರೆಂಟ್ ಶಾಕ್ ಕೊಡ್ತಾನೆ ಇದೆ. ಕರೆಂಟ್ ಶಾಕ್ ಮೊದಲು ಫ್ರೀ ಅಂದ್ರು, ನಿಧಾನಕ್ಕೆ ಅವರು ಕೂಡ ಶಾಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನ ಡಿ ಫಾರ್ ಡೀಸೆಲ್ ದುಬಾರಿ ಆಗಿದೆ. ಇ ಫಾರ್ ಇಂಜಿನಿಯರಿಂಗ್ ಫೀಸ್ ಕೂಡ ಏರಿಕೆ ಆಗಿದೆ. ಎಫ್ ಫಾರ್ ಫಾರಿನ್ ಟ್ರಿಪ್ ನ ತೆರಿಗೆಯನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಜಿ ಫಾರ್ GPA 100 ರೂಪಾಯಿ ಇತ್ತು, ಈಗ 500 ರೂಪಾಯಿ ಆಗಿದೆ. ಇನ್ನ ಎಚ್ ಫಾರ್ ಹಾಸ್ಪಿಟಲ್ ನ ಚೀಟಿ ದುಬಾರಿ ಆಗಿದೆ. OPD ಗೆ ಹೋಗಿ ನೀವು ಒಂದು ಚೀಟಿ ಮಾಡಿಸ್ಬೇಕಂದ್ರೆ ಅಲ್ಲಿ ಎಷ್ಟು ಕೊಡ್ಬೇಕು, ಮೊದಲು ಎಷ್ಟಿತ್ತು. ಐ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಹೆಚ್ಚಳ ಮಾಡಿದ್ದಾರೆ. ಜೆ ಫಾರ್ ಜಲಮಂಡಳಿಯಿಂದ ನೀರು ದರ ಏರಿಕೆಯಾಗಿದೆ. ಕಾವೇರಿ ನೀರು ದರ ಏರಿಕೆ ಆಗ್ತಾನೆ ಇದೆ. ಇನ್ನ ಕೆ ಫಾರ್ ಕಸಕ್ಕೂ ಟ್ಯಾಕ್ಸ್. ಎಲ್ ಫಾರ್ ಲ್ಯಾಂಡ್ ರಿಜಿಸ್ಟ್ರೇಷನ್, 1 ಎಕರೆ ಜಮೀನನ್ನ ನೀವು ಖರೀದಿ ಮಾಡಿದ್ರೆ ಅದನ್ನ ನೋಂದಣಿ ಮಾಡ್ಸಕ್ಕೆ ಎಷ್ಟು ಕೊಡ್ಬೇಕು, ಸ್ಟಾಂಪ್ ಡ್ಯೂಟಿ, ಮೊದಲೆಷ್ಟಿತ್ತು. ಇನ್ನ ಎಂ ಫಾರ್ ಮೆಟ್ರೋ ಪ್ರಯಾಣ ದುಬಾರಿ ಆಗಿದೆ. ಎಂ ಫಾರ್ ಮೆಟ್ರೋ ಪ್ರಯಾಣ ದುಬಾರಿ. ಇನ್ನ ಎನ್ ಫಾರ್ ನೋಂದಣಿ ಮುದ್ರಾಂಕದ ಶಾಕ್ ಅನ್ನ ಕೂಡ ಸರ್ಕಾರ ನಮಗೆ ಕೊಡ್ತಾ ಇದೆ. ಓ ಫಾರ್ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಏರಿಕೆ ಆಗ್ತಾ ಇದೆ. ಇದೇ ರೀತಿ ದರ ಏರಿಕೆ ಮಾಡ್ತಾ ಹೋದ್ರೆ ಮುಂದೆ ಆಕ್ಸಿಜನ್ ಬೇಕಾಗಿಲ್ಲ ಅನ್ಸುತ್ತೆ ಜನರಿಗೆ, ಉಸಿರೇ ನಿಲ್ಲಿಸ್ಬಿಡ್ತಾರೆ ಏನು, ಆ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಓ ಫಾರ್ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಏರಿಕೆ. ಪಿ ಫಾರ್ ಪಹಣಿ 10 100 ರೂಪಾಯಿಗೆ ಸಿಗ್ತಾ ಇದೆ. ಕ್ಯೂ ಫಾರ್ ಕ್ವಾರಿ ಮೆಟೀರಿಯಲ್ಸ್ ಬೆಲೆ ಏರಿಕೆ. ಆರ್ ಫಾರ್ ರೋಡ್ ಟ್ಯಾಕ್ಸ್ ಡಬಲ್ ಆಗಿದೆ. ಹಾಗೇನೆ ಎಸ್ ಫಾರ್ ಸ್ಟಂಪ್ ಪೇಪರ್ಗೆ 20 ರೂಪಾಯಿ ಎಲ್ಲ 100 ರೂಪಾಯಿ. ಇನ್ನ ಟಿ ಫಾರ್ ತುಪ್ಪದ ಬೆಲೆ ಏರಿಕೆ. ಈಗಷ್ಟೇ ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಹಾಗೇನೆ ಟೋಲ್ ಕೂಡ ಹೆಚ್ಚಳ ಮಾಡಿದ್ದಾರೆ. ಸ್ಟೇಟ್ ಹೈವೇ, ರಾಜ್ಯ ಹೆದ್ದಾರಿ. ಇನ್ನ ಯು ಫಾರ್ ಯುಟಿಲಿಟಿ ಬಿಲ್ಸ್, ಇದು ಕೂಡ ಏರಿಕೆ ಆಗಿದೆ. ವಿ ಫಾರ್ ವೆಹಿಕಲ್ಸ್, ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಳ ಮಾಡಿದ್ದಾರೆ. ಡಬ್ಲ್ಯೂ ಫಾರ್ ವಾಟರ್ ಶಾಕ್ ಅನ್ನ ಕೊಡ್ತಾನೆ ಇದ್ದಾರೆ. ಎಕ್ಸ್ ಫಾರ್ ಎಕ್ಸ್ರೇಗೂ ಕೂಡ ಟ್ಯಾಕ್ಸ್. ಹಾಗೇನೆ ವೈ ಫಾರ್, ಇದೊಂದು ಬಾಕಿ ಉಳಿಸಿದೆ ಸಿದ್ದು ಸರ್ಕಾರ. ವೈ ಫಾರ್ ಹುಡುಕ್ತೀವಿ ನಾವು, ಅದಕ್ಕೂ ಜಾಸ್ತಿ ಇರ್ಬೇಕು ನೋಡ್ತೀವಿ. ಇನ್ನ ಜಡ್ ಜೂ ನಿರ್ವಹಣೆಗೆ ಮೈಸೂರು, ಕಾರಂಜಿ ಕೆರೆ ಶುಲ್ಕ ಏರಿಕೆ ಮಾಡಿದ್ದಾರೆ. ಈ ಅಲ್ಪ ಬಿಡಿಸ್ಬಿಟ್ಟು ಮತ್ತಷ್ಟು ಅಲ್ಪ ಬಿಡಿಸಿದ್ರೆ ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಪರಿಸ್ಥಿತಿ. ಇದ್ರ ಮಧ್ಯೆ ಎಲ್ರಿ ನೆಮ್ಮದಿ ಇದ್ರೆ ನೆಮ್ಮದಿ ಆಗಿರ್ಬೇಕು, ಎಲ್ಲಿರಕ್ಕಾಗತ್ತೆ? ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲಿ ಸಂತೋಷ? ಏನೂ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರೇಟ್ ಜಾಸ್ತಿ ಮಾಡಿ 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 ಭಾರಿ ತೊಂದರೆಯನ್ನ ಕೊಡ್ತಾ ಇದೆ. ಎಲ್ಲರೂ ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ನೋಡಿ, ನಾವು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ವಿ, A to Z ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಕೂತ್ರೆ 10 ರೂಪಾಯಿ ಜಾಸ್ತಿ, ನಿಂತ್ರೆ 10 ರೂಪಾಯಿ ಜಾಸ್ತಿ, ಬಸ್ ಹತ್ತಿರ 10 ರೂಪಾಯಿ, ಬಸ್ ಇಳಿದ್ರೆ 10 ರೂಪಾಯಿ, ಅಡ್ರೆಸ್ ಎಲ್ಲಿ ಅಂತ ಯಾರನ್ನಾದ್ರೂ ಕೇಳಿದ್ರೆ 10 ರೂಪಾಯಿ ಜಾಸ್ತಿ. ಈ ರೀತಿ ಪರಿಸ್ಥಿತಿ ಇದೆ ಈಗ. A to Z ಯಾಕೆ ಹೇಳಿದ್ವಿ ನೋಡ್ತಾ ಹೋಗಿ. A ಫಾರ್ ಆಲ್ಕೋಹಾಲ್ ದರ ಏರಿಕೆ, ಮಾತಾಡ್ಸೋಂಗಿಲ್ಲ ನೀವು. ಇದೆಯಾ ಅಂತ ಕೇಳಿದ್ರೆ 100 ರೂಪಾಯಿ ಕೊಡು ಫಸ್ಟ್ ಅಂತಾರ. ಇನ್ನ B ಫಾರ್ ಬಸ್ ಟಿಕೆಟ್ ಹಾಗೇನೆ ಬಿಯರ್ ದುಬಾರಿ ಆಗಿದೆ. ಇನ್ನ ಸಿ ಫಾರ್ ಕರೆಂಟ್ ಶಾಕ್ ಕೊಡ್ತಾನೆ ಇದೆ. ಕರೆಂಟ್ ಶಾಕ್ ಮೊದಲು ಫ್ರೀ ಅಂದ್ರು, ನಿಧಾನಕ್ಕೆ ಅವರು ಕೂಡ ಶಾಕ್ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನ ಡಿ ಫಾರ್ ಡೀಸೆಲ್ ದುಬಾರಿ ಆಗಿದೆ. ಇ ಫಾರ್ ಇಂಜಿನಿಯರಿಂಗ್ ಫೀಸ್ ಕೂಡ ಏರಿಕೆ ಆಗಿದೆ. ಎಫ್ ಫಾರ್ ಫಾರಿನ್ ಟ್ರಿಪ್ ನ ತೆರಿಗೆಯನ್ನ ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಜಿ ಫಾರ್ GPA 100 ರೂಪಾಯಿ ಇತ್ತು, ಈಗ 500 ರೂಪಾಯಿ ಆಗಿದೆ. ಇನ್ನ ಎಚ್ ಫಾರ್ ಹಾಸ್ಪಿಟಲ್ ನ ಚೀಟಿ ದುಬಾರಿ ಆಗಿದೆ. OPD ಗೆ ಹೋಗಿ ನೀವು ಒಂದು ಚೀಟಿ ಮಾಡಿಸ್ಬೇಕಂದ್ರೆ ಅಲ್ಲಿ ಎಷ್ಟು ಕೊಡ್ಬೇಕು, ಮೊದಲು ಎಷ್ಟಿತ್ತು.
ಐ ಫಾರ್ ಇನ್ಫ್ರಾಸ್ಟ್ರಕ್ಚರ್ ಸೆಸ್ ಹೆಚ್ಚಳ ಮಾಡಿದ್ದಾರೆ. ಜೆ ಫಾರ್ ಜಲಮಂಡಳಿಯಿಂದ ನೀರು ದರ ಏರಿಕೆಯಾಗಿದೆ. ಕಾವೇರಿ ನೀರು ದರ ಏರಿಕೆ ಆಗ್ತಾನೆ ಇದೆ. ಇನ್ನ ಕೆ ಫಾರ್ ಕಸಕ್ಕೂ ಟ್ಯಾಕ್ಸ್. ಎಲ್ ಫಾರ್ ಲ್ಯಾಂಡ್ ರಿಜಿಸ್ಟ್ರೇಷನ್. 1 ಎಕರೆ ಜಮೀನನ್ನ ನೀವು ಖರೀದಿ ಮಾಡಿದ್ರೆ ಅದನ್ನ ನೋಂದಣಿ ಮಾಡ್ಸಕ್ಕೆ ಎಷ್ಟು ಕೊಡಬೇಕು ಸ್ಟಾಂಪ್ ಡ್ಯೂಟಿ, ಮೊದಲೆಷ್ಟಿತ್ತು. ಇನ್ನ ಎಂ ಫಾರ್ ಮೆಟ್ರೋ ಪ್ರಯಾಣ ದುಬಾರಿ ಆಗಿದೆ. ಎಂ ಫಾರ್ ಮೆಟ್ರೋ ಪ್ರಯಾಣ ದುಬಾರಿ. ಇನ್ನ ಎನ್ ಫಾರ್ ನೋಂದಣಿ ಮುದ್ರಾಂಕದ ಶಾಕ್ ಅನ್ನ ಕೂಡ ಸರ್ಕಾರ ನಮಗೆ ಕೊಡ್ತಾ ಇದೆ. ಓ ಫಾರ್ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಏರಿಕೆ ಆಗ್ತಾ ಇದೆ. ಇದೇ ರೀತಿ ದರ ಏರಿಕೆ ಮಾಡ್ತಾ ಹೋದ್ರೆ ಮುಂದೆ ಆಕ್ಸಿಜನ್ ಬೇಕಾಗಿಲ್ಲ ಅನ್ಸುತ್ತೆ ಜನರಿಗೆ. ಉಸಿರೇ ನಿಲ್ಲಿಸ್ಬಿಡ್ತಾರೆ ಏನು, ಆ ಮಟ್ಟಿಗೆ ಸಮಸ್ಯೆ ಆಗ್ತಾ ಇದೆ. ಓ ಫಾರ್ ಆಕ್ಸಿಜನ್ ವೆಂಟಿಲೇಟರ್ ಶುಲ್ಕ ಏರಿಕೆ. ಪಿ ಫಾರ್ ಪಹಣಿ 10ಕ್ಕಲ್ಲ 100 ರೂಪಾಯಿಗೆ ಸಿಗ್ತಾ ಇದೆ. ಕ್ಯೂ ಫಾರ್ ಕ್ವಾರಿ ಮೆಟೀರಿಯಲ್ಸ್ ಬೆಲೆ ಏರಿಕೆ. ಆರ್ ಫಾರ್ ರೋಡ್ ಟ್ಯಾಕ್ಸ್ ಡಬಲ್ ಆಗಿದೆ. ಹಾಗೇನೆ ಎಸ್ ಫಾರ್ ಸ್ಟಂಪ್ ಪೇಪರ್ಗೆ 20 ರೂಪಾಯಿ ಎಲ್ಲ 100 ರೂಪಾಯಿ. ಇನ್ನ ಟಿ ಫಾರ್ ತುಪ್ಪದ ಬೆಲೆ ಏರಿಕೆ. ಈಗಷ್ಟೇ ಇದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ. ಹಾಗೇನೆ ಟೋಲ್ ಕೂಡ ಹೆಚ್ಚಳ ಮಾಡಿದ್ದಾರೆ. ಸ್ಟೇಟ್ ಹೈವೇ, ರಾಜ್ಯ ಹೆದ್ದಾರಿ. ಇನ್ನ ಯು ಫಾರ್ ಯುಟಿಲಿಟಿ ಬಿಲ್ಸ್, ಇದು ಕೂಡ ಏರಿಕೆ ಆಗಿದೆ. ವಿ ಫಾರ್ ವೆಹಿಕಲ್ಸ್, ವಾಹನ ರಿಜಿಸ್ಟ್ರೇಷನ್ 3% ಹೆಚ್ಚಳ ಮಾಡಿದ್ದಾರೆ. ಡಬ್ಲ್ಯೂ ಫಾರ್ ವಾಟರ್ ಶಾಕ್ ಅನ್ನ ಕೊಡ್ತಾನೆ ಇದ್ದಾರೆ. ಎಕ್ಸ್ ಫಾರ್ ಎಕ್ಸ್ರೇಗೂ ಕೂಡ ಟ್ಯಾಕ್ಸ್. ಹಾಗೇನೆ ವೈ ಫಾರ್, ಇದೊಂದು ಬಾಕಿ ಉಳಿಸಿದೆ ಸಿದ್ದು ಸರ್ಕಾರ. ವೈ ಫಾರ್ ಹುಡುಕ್ತೀವಿ ನಾವು, ಅದಕ್ಕೂ ಜಾಸ್ತಿ ಇರ್ಬೇಕು ನೋಡ್ತೀವಿ. ಇನ್ನ ಜಡ್ ಜೂ ನಿರ್ವಹಣೆಗೆ ಮೈಸೂರು, ಕಾರಂಜಿ ಕೆರೆ ಶುಲ್ಕ ಏರಿಕೆ ಮಾಡಿದ್ದಾರೆ. ಈ ಅಲ್ಪ ಬಿಡಿಸ್ಬಿಟ್ಟು ಮತ್ತಷ್ಟು ಅಲ್ಪ ಬಿಡಿಸಿದ್ರೆ ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ದಾರೆ. ಈ ರೀತಿ ಪರಿಸ್ಥಿತಿ. ಇದ್ರ ಮಧ್ಯೆ ಎಲ್ರಿ ನೆಮ್ಮದಿ ಇದ್ರೆ ನೆಮ್ಮದಿ ಆಗಿರ್ಬೇಕು, ಎಲ್ಲಿರಕ್ಕಾಗತ್ತೆ? ಇಷ್ಟೆಲ್ಲ ರೇಟ್ ಜಾಸ್ತಿ ಮಾಡಿದ್ದಾರೆ, ಎಲ್ಲಿ ಸಂತೋಷ? ಏನೂ ಇಲ್ಲ. ಈ ಸಿದ್ದರಾಮಯ್ಯ ಸರ್ಕಾರ ಎಲ್ಲ ರೇಟ್ ಜಾಸ್ತಿ ಮಾಡಿ 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 ಭಾರಿ ತೊಂದರೆಯನ್ನ ಕೊಡ್ತಾ ಇದೆ. ಎಲ್ಲರೂ ಕೂಡ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ನೋಡಿ, ನಾವು ಅದಕ್ಕೆ ಆಗ್ಲೇ ಹೇಳ್ತಾ ಇದ್ವಿ, A to Z ಬೆಲೆ ಏರಿಕೆ ಆಗ್ಬಿಟ್ಟಿದೆ. ಕೂತ್ರೆ 10 ರೂಪಾಯಿ ಜಾಸ್ತಿ, ನಿಂತ್ರೆ 10 ರೂಪಾಯಿ ಜಾಸ್ತಿ, ಬಸ್ ಹತ್ತಿದ್ರೆ 10 ರೂಪಾಯಿ, ಬಸ್ ಇಳಿದ್ರೆ 10 ರೂಪಾಯಿ, ಅಡ್ರೆಸ್ ಎಲ್ಲಿ ಅಂತ ಯಾರನ್ನಾದ್ರೂ ಕೇಳಿದ್ರೆ 10 ರೂಪಾಯಿ ಜಾಸ್ತಿ. ಈ ರೀತಿ ಪರಿಸ್ಥಿತಿ ಇದೆ ಈಗ. A to Z ಯಾಕೆ ಹೇಳಿದ್ವಿ ನೋಡ್ತಾ ಹೋಗಿ. ಎ ಫಾರ್ ಆಲ್ಕೋಹಾಲ್ ದರ ಏರಿಕೆ. ಮಾತಾಡ್ಸೋಂಗಿಲ್ಲ ನೀವು, ಇದೆಯಾ ಅಂತ ಕೇಳಿದ್ರೆ 100 ರೂಪಾಯಿ ಕೊಡು ಫಸ್ಟ್ ಅಂತಾರ. ಇನ್ನ ಬಿ ಫಾರ್ ಬಸ್ ಟಿಕೆಟ್, ಹಾಗೇನೆ ಬಿಯರ್ ದುಬಾರಿ ಆಗಿದೆ. ಇನ್ನ ಸಿ ಫಾರ್ ಕರೆಂಟ್ ಶಾಕ್ ಕೊಡ್ತಾನೆ ಇದೆ. ಕರೆಂಟ್ ಶಾಕ್